ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಟು ಆಲ್. ಈ ಒಂದು ವಿಡಿಯೋದಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ಹೌ ಟು ರೀಡ್ ಟೆಕ್ಸ್ಟ್ ಬುಕ್ಸ್, ಪರೀಕ್ಷಾ ಹಿತದೃಷ್ಟಿಯಿಂದ ನಾವು ಪಠ್ಯಪುಸ್ತಕಗಳನ್ನು ಯಾವ ರೀತಿ ಓದಬೇಕು, ಪರೀಕ್ಷಾ ಹಿತದೃಷ್ಟಿಯಿಂದ ಯಾವ ರೀತಿ ನಾವು ಪಠ್ಯಪುಸ್ತಕಗಳನ್ನ ಏನು ಹಂತ ಹಂತವಾಗಿ ಓದಬೇಕು, ಯಾವ್ಯಾವ ಅಂಶಗಳನ್ನ ಗಮನದಲ್ಲಿಟ್ಕೋಬೇಕು ಅನ್ನೋ ಎಲ್ಲ ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡೋಣ. ಅದೇ ರೀತಿ 2014ನೇ ಸಾಲಿನ ಒಂದು ಫಿಸಿಕಲ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿತಿನ್ 1 ಮಿನಿಟ್ ಒಳಗಡೆ ಬಿಡಿಸೋಣ. ಅಂದ್ರೆ ಯಾವ ರೀತಿ ಪ್ರಶ್ನೆಗಳು ಯಾವ್ಯಾವ ಯೂನಿಟ್ ಇಂದ ಕವರ್ ಆಗಿದೆ ಅಂತ. ಈ ಎಲ್ಲ ಮಾಹಿತಿ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ. ಯಾಕಂತಂದ್ರೆ ಈ ಒಂದು ಮೂಮೆಂಟ್ ಅಲ್ಲಿ ಸಂದರ್ಭದಲ್ಲಿ ಟೈಮ್ ತುಂಬಾ ಪ್ರೀಶಿಯಸ್. ಹಾಗಾಗಿ ಅನಗತ್ಯ ಬೇಡವಾದಂತಹ ವಿಚಾರಗಳನ್ನ ಅಥವಾ ವಿಡಿಯೋಗಳನ್ನ ನೋಡಕ್ ಹೋಗಬೇಡಿ. ಓಕೆ, ಸ್ಟಾರ್ಟ್. ಯು ಸಿ ಇಯರ್ ಏನು, ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ದೈಹಿಕ ಶಿಕ್ಷಣ ವಿಚಾರಕ್ಕೆ ಸಂಬಂಧಪಟ್ಟಂತ ಕನ್ನಡ ಮಾಧ್ಯಮದ 8ನೇ ತರಗತಿ ಪಠ್ಯಪುಸ್ತಕ ತೆಗೆದುಕೊಂಡಿದ್ವಿ. ಯಾವುದು ಅಪ್ಡೇಟೆಡ್ ವರ್ಷನ್, ಲೇಟೆಸ್ಟ್ ಪರಿಷ್ಕೃತ ಆವೃತ್ತಿ. ಓಕೆ, ಈ ಒಂದು ಮುನ್ನುಡಿಯಿಂದ ಸ್ಟಾರ್ಟ್ ಮಾಡಬೇಕು. ಮುನ್ನುಡಿ ಯಾಕಂತಂದ್ರೆ ಇಲ್ಲೊಂದು ಇಲ್ಲಿ ನೋಡಿ, ಇಲ್ಲಿ ಸ್ವಾಮಿ ವಿವೇಕಾನಂದ ಅವರು ಏನೋ ಒಂದು ಕೊಟೇಶನ್ ಹೇಳಿದ್ದಾರೆ. ಆ ಕೊಟೇಶನ್ ಎಕ್ಸಾಮ್ಸ್ ಬಂದ್ರು ಬರ್ಬೋದು, GK ಪೇಪರ್ ಅಥವಾ ಈ ಒಂದು ಪೇಪರ್ ಅಲ್ಲೇ ಬರ್ಬೋದು. ಹಾಗಾಗಿ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸ್ವಾಮಿ ವಿವೇಕಾನಂದ ಏನ್ ಹೇಳಿದ್ದಾರೆ, ಇಲ್ಲಿ ನೋಡೋದು ದೇಹ, ಮನಸ್ಸು, ಬುದ್ಧಿ, ಆಧ್ಯಾತ್ಮ ವಿಕಾಸ ಸಾಗಬೇಕಾಗಿದೆ. ಈ ರೀತಿಯಾದಂತಹ ಅಂಶಗಳನ್ನು ಹೇಳಿದ್ರು. ಯಾರು ಹೇಳಿದ್ರು ಅಂತ ಕೇಳ್ತಾರೆ ವ್ಯಾಖ್ಯಾನ. ಗಾಂಧೀಜಿ ಅವರು ಹೇಳಿದ್ರು ಅಥವಾ ರಾಧಾಕೃಷ್ಣನ್ ಹೇಳಿದ್ರು, ಯಾರು ಹೇಳಿದ್ರು ಅಂತ ಕೇಳ್ತಾರೆ. ಹಾಗಾಗಿ ಇಲ್ಲಿಂದ ನೀವು ಈ ಒಂದು ತಯಾರಿಯನ್ನು ನಡೆಸಬೇಕು. ಓಕೆ, ನೆಕ್ಸ್ಟ್ ಪ್ಯಾರಾಕ್ ಬರೋದಾದ್ರೆ ಇಲ್ಲಿ ನೋಡಿ, NCF 2005, KCF 2007. NCF ಅಂದ್ರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005 ಮತ್ತೆ KCF ಮೀನ್ಸ್ ಕರ್ನಾಟಕ ಕರಿಕ್ಯುಲಮ್ ಫ್ರೇಮ್ವರ್ಕ್ 2007. ಈ ಎರಡು ಅಂಶಗಳ ಆಧಾರದ ಮೇಲೆ ಎಲ್ಲಾ ರೀತಿಯಾದಂತಹ ಪಠ್ಯ ಪುಸ್ತಕಗಳನ್ನ ನಮ್ಮ ಎಕ್ಸ್ಪರ್ಟ್ಸ್ಗಳು ಸಿದ್ಧಪಡಿಸ್ತಾರೆ. ಓಕೆನಾ, ಇದು ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಈ ಒಂದು ಪಠ್ಯ ಪುಸ್ತಕ ಯಾವ ತತ್ವದ ಆಧಾರದ ಮೇಲೆ ಏನು ಫ್ರೇಮ್ ಮಾಡಿದ್ದಾರೆ, ಕಲಿಯುವುದನ್ನು ಕಲಿತದ್ದನ್ನು ಜೀವನದಲ್ಲಿ ಅಳವಡಿಸು. ಓಕೆ, ಯಾವ್ದನ್ನ ನಾವು ಕಲ್ತಿದ್ದೀವಿ ಎಜುಕೇಶನ್, ಆ ಎಜುಕೇಶನ್ ನಮ್ಮ ರಿಯಲ್ ಟೈಮ್ ಸಿಚುವೇಶನ್ಸ್ಗೆ ನಾವು ಅಪ್ಲಿಕೇಬಲ್ ಮಾಡಬೇಕು. ಅದನ್ನ ಈ ಒಂದು ತತ್ವದ ಆಧಾರದ ಮೇಲೆ ಹೇಳಿದ್ದಾರೆ. ಹಾಗಾಗಿ ಇದು ನಿಮ್ಗೆ ಗೊತ್ತಿರ್ಬೇಕಂತಂದ್ರೆ ನೀವೇನ್ ಮಾಡಬೇಕು, ಫಿಲಾಸಫಿಕಲ್ ಫೌಂಡೇಶನ್ ಏನಿದೆ ಅಲ್ಲ ಅದನ್ನ ಅತ್ಯಂತ ಸೂಕ್ತವಾಗಿ ಅಥವಾ ಸಂಕ್ಷಿಪ್ತವಾಗಿ ಓದಿರ್ಬೇಕು. ಫಾರ್ ಎಕ್ಸಾಂಪಲ್ ಇದು ಕಲಿಯುವುದನ್ನ ಕಲಿತದ್ದನ್ನ ಅಳವಡಿಸು ಅಂದ್ರೆ ಪ್ರಾಕ್ಟಿಕಲ್ ಹೇಳಿದಾರೆ, ಅಂದ್ರೆ ಪ್ರಾಗ್ಮಾಟಿಸಮ್ ಅಂದ್ರೆ ಜಾನ್ ಡೂಯಿ ಅವರ ಪ್ರಾಗ್ಮಾಟಿಸಮ್ ಫಿಲಾಸಫಿಕಲ್ ಫೌಂಡೇಶನ್ ಮೇಲೆ ಈ ಒಂದು ತತ್ವದ ಆಧಾರದ ಮೇಲೆ ಈ ಒಂದು ಪಠ್ಯ ಪುಸ್ತಕನ ರಚನೆ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಬಿಫೋರ್ ಲೇಟೆಸ್ಟ್ ವರ್ಷನ್ ಏನ್ ಮಾಡಿದ್ರು, ಯಾವ ತತ್ವ ಅಳವಡಿಸ್ಕೊಂಡಿದ್ರು ಅಂತಂದ್ರೆ ಇಲ್ಲಿ ಕ್ವಿಕ್ ನೋಡಿ, ಲರ್ನಿಂಗ್ ಬೈ ಡೂಯಿಂಗ್ ಅಂದ್ರೆ ಮಾಡುತ್ತಾ ಕಲಿ ತತ್ವದ ಆಧಾರದ ಮೇಲೆ ಪ್ರೀವಿಯಸ್ ವರ್ಷ ಟೆಕ್ಸ್ಟ್ ಬುಕ್ ನಲ್ಲಿ ಸಿದ್ಧಪಡಿಸಿದ್ರು. ಬಟ್ ಈಗ ಕಲಿತದ್ದನ್ನು ಏನ್ ಮಾಡಬೇಕು, ಜೀವನದಲ್ಲಿ ಅಳವಡಿಸು ಅನ್ನುವ ತತ್ವದ ಆಧಾರದ ಮೇಲೆ ಪಠ್ಯ ಪುಸ್ತಕವನ್ನು ಸಿದ್ಧಪಡಿಸಿದೆ. ಎರಡೂ ಸಹ ನೀವು ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಓಕೆ, ನೆಕ್ಸ್ಟ್ ಈಗ ಅಧ್ಯಕ್ಷ ನೋಡಿ, ಅದನ್ನು ಸಹ ನಾವು ಓದ್ಬೇಕಾಗುತ್ತೆ. ಯಾಕಂದ್ರೆ ಇವರು ಹೇಳಿದ್ದಾರೆ ನೋಡಿ, NCF 2005, KCF 2007 ಅಂದ್ರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005, ಕರ್ನಾಟಕ ಕರಿಕ್ಯುಲಮ್ ಫ್ರೇಮ್ವರ್ಕ್ 2007. ಈ ಒಂದು ಆಧಾರದ ಮೇಲೆ ಈ ಒಂದು ಪಠ್ಯ ಪುಸ್ತಕವನ್ನ ಏನು ಸಿದ್ಧಪಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಏನೇನು ಹೇಳಿದ್ದಾರೆ ಇದರಲ್ಲಿ, ದೈಹಿಕ ಶಿಕ್ಷಣದ ಮಹತ್ವದ ಬಗ್ಗೆ ಹೇಳಿದ್ದಾರೆ, ಮತ್ತು ವಾಲಿಬಾಲ್ ಪ್ರಾಕ್ಟಿಕಲ್ ಆಸ್ ವೆಲ್ ಥಿಯರಿ ಹೇಳಿದ್ದಾರೆ. ಹಾಕಿ ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಈ ಎಲ್ಲ ಅಂಶಗಳನ್ನು ಹೇಳಿದ್ದಾರೆ. ಮತ್ತೆ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಇವೆಲ್ಲ ಅಂಶಗಳನ್ನು ನೀವು ಗಮನಿಸಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ವಾಲಿಬಾಲ್ ಹೇಳಿದ್ದಾರೆ, ಏನು ತಾತ್ವಿಕ ಪತ್ರಿಕೆ ಅಂದ್ರೆ ಥಿಯರಿಟಿಕಲ್ ಇಟ್ಟಿದ್ದಾರೆ. ಥಿಯರಿಯಲ್ಲಿ ಏನ್ ಹೇಳಿದ್ದಾರೆ, ಆ ಇತಿಹಾಸ ಹೇಳಿದ್ದಾರೆ, ಯಾವ್ಯಾವ ಇಸ್ವಿಯಲ್ಲಿ ಏನೇನು ಇಂಪಾರ್ಟೆಂಟ್ಸ್ ಫ್ಯಾಕ್ಟ್ಸ್ ಆಯ್ತು. ಈ ಎಲ್ಲ ಅಂಶಗಳು ಈ ಒಂದು ಹೈಸ್ಕೂಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಅನಗತ್ಯವಾಗಿರ್ತಕ್ಕಂಥ PDF ಅಥವಾ ಇನ್ನೊಂದು ಮತ್ತೊಂದು ನೋಡಿ ಗೊಂದಲಕ್ಕೆ ಒಳಗಾಗಬೇಡಿ. ಫಸ್ಟ್ ಇಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ ನೀವು 0 to 100 ಯಾವುದೇ ಕ್ವಶನ್ ಕೇಳಿದ್ರು ನೀವು ಅದನ್ನ ಸಾಲ್ವ್ ಮಾಡೋಂಗೆ ಇರಬೇಕು. ಆ ರೀತಿಯಾಗಿ ಓದಿ. ಓಕೆ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇನ್ನೊಂದು ಬರೋಣ, ದೈಹಿಕ ಶಿಕ್ಷಣ ಪರಿಷ್ಕೃತ 10ನೇ ತರಗತಿದು ಪಠ್ಯ ಪುಸ್ತಕಕ್ಕೆ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ವಾಮಿ ವಿವೇಕಾನಂದರದೇ ತಗೊಂಡಿದ್ದಾರೆ ಅಲ್ವಾ. ಆ ಒಂದು ಏನು ವ್ಯಾಖ್ಯಾನ ಸ್ವಾಮಿ ವಿವೇಕಾನಂದ, ಇದು ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ಇದಕ್ಕೆ ಗೊತ್ತಿಲ್ಲ ಯಾವ ರೀತಿ ಕೇಳ್ತಾರೆ ಅಂತ. ಅದೇ ರೀತಿಯಾಗಿ ಇವ್ರು ಏನ್ ಹೇಳಿದ್ದಾರೆ, NCF 2005, KCF 2007 ಎಲ್ಲಾ ಪಠ್ಯ ಪುಸ್ತಕಗಳು ಈ ಎರಡು ಏನು ಬೇಸ್ ಮೇಲೆ ರಚನೆ ಆಗುತ್ತೆ. ಇವರು ಸಹ ಏನ್ ಹೇಳಿದ್ದಾರೆ, ಕಲಿಯುವುದನ್ನು ಕಲಿತದ್ದನ್ನು ಜೀವನದಲ್ಲಿ ಅಳವಡಿಸುವ ಎನ್ನುವ ತತ್ವದ ಆಧಾರದ ಮೇಲೆ ಈ ಒಂದು ಪಠ್ಯ ಪುಸ್ತಕನ ರಚನೆ ಮಾಡಿದ್ದಾರೆ. ಇದಿಷ್ಟು ಗೊತ್ತಾಯ್ತಾ. ಹಂಗೆ ನೆಕ್ಸ್ಟ್ ಪೇಜ್ ಅಲ್ಲಿ ಏನ್ ಹೇಳಿದ್ದಾರೆ, ಇದೇ SLC ಪಠ್ಯ ಪುಸ್ತಕ ಕಾನ್ಸೆಪ್ಟ್ ಪ್ರಿಯಂಬಲ್ ಸಂಬಂಧಪಟ್ಟಂತಹ ಎಲ್ಲಾ ಅಂಶಗಳನ್ನು ಕೊಟ್ಟಿದ್ದಾರೆ. ಇದ್ರೂ ಸಹ ನೀವು ಓದ್ಕೊಳ್ಳಿ, GK ಪೇಪರ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಫಾರ್ ಎಕ್ಸಾಂಪಲ್ ಹ್ಯಾಂಡ್ಬಾಲ್ ಬಗ್ಗೆ ಹೇಳಿದ್ದಾರೆ, ಆರೋಗ್ಯ ಶಿಕ್ಷಣ ಬಗ್ಗೆ ಹೇಳಿದ್ದಾರೆ, ಯೋಗಾಸನ, ತಾಳಬದ್ಧ ಚಟುವಟಿಕೆಗಳು, ರಾಷ್ಟ್ರೀಯ ಭಾವೈಕ್ಯತೆ,
ಅಲ್ವಾ? ವ್ಯಾಲ್ಯೂ ಎಜುಕೇಶನ್, ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದೆಲ್ಲ ಸಿಗುತ್ತೆ. ಇದು ಹೆಲ್ಪ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಫಾರ್ ಎಕ್ಸಾಂಪಲ್ ವ್ಯಾಲ್ಯೂ ಎಜುಕೇಶನ್ ಅಂತ ಅಂದೆ ನಾನು, ಅಲ್ವಾ? ಇಲ್ಲಿ 63ನೇ ಪೇಜ್ ಇದೆ, ಅಧ್ಯಾಯ 13 ಏನಿದೆ ಅಲ್ಲ, 63ನೇ ಪೇಜ್ ಸ್ಟಾರ್ಟ್ ಆಗುತ್ತೆ. ಏನ್ ಹೇಳಿದೆ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ, ಇದೆಲ್ಲ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇದೆಲ್ಲ ಇದೆ. ಅದಕ್ಕೆ ನಮ್ಮ ದೈಹಿಕ ಶಿಕ್ಷಣಕ್ಕೆ ಏನ್ ಸಂಬಂಧ, ಇದೆಲ್ಲ ಹೇಳಿದಾರೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಇದೊಂದು ಸಿಂಪಲ್ ಕ್ವಶನ್ ಇದೆ, ಇಲ್ಲಿ ನೋಡಿ. ದೈಹಿಕ ಶಿಕ್ಷಣವು ಮಕ್ಕಳಲ್ಲಿ ಯಾವ ಡ್ಯಾಶ್ ಐಕ್ಯತೆಯನ್ನು ಮೂಡಿಸುತ್ತದೆ? ಯಾವ ಐಕ್ಯತೆ ಮೂಡಿಸುತ್ತದೆ? ಇದೆಲ್ಲ ನೀವು ಓದಿದ್ರೆ ಮಾತ್ರ ಏನು ಗೊತ್ತಾಗುತ್ತೆ ನಿಮಗೆ, ಓಕೆನಾ? ಇದೆಲ್ಲ ಚಿಕ್ಕ ಚಿಕ್ಕ ಕ್ವಶನ್, ಬಟ್ ನನಗೆ ಗೊತ್ತಿಲ್ಲ ಉತ್ತರ. ನಾವು ಟ್ರೂ ಆಗಿ ಲೈನ್ ಬೈ ಲೈನ್ ಹೋಗೋದ್ರಿಂದ ನಾವು ಏನ್ ಮಾಡ್ಬೇಕು, ಇವಂತ ಪ್ರಶ್ನೆಗಳನ್ನ, ಚಿಕ್ಕ ಪ್ರಶ್ನೆಗಳು, ಬಟ್ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಬಟ್ ಇದು ತುಂಬಾ ಎಫೆಕ್ಟ್ ಆಗುತ್ತೆ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಫಾರ್ ಎಕ್ಸಾಂಪಲ್ ಇದಕ್ಕೆ ಉತ್ತರ ಹೇಳಿ ನೋಡೋಣ. ದೈಹಿಕ ಶಿಕ್ಷಣವು ಮಕ್ಕಳಲ್ಲಿ ಡ್ಯಾಶ್ ಐಕ್ಯತೆಯನ್ನು ಬೆಳೆಸುತ್ತದೆ. ಓದಿದ್ರೆ ಗೊತ್ತಾಗುತ್ತೆ. ಸಾಂಸ್ಕೃತಿಕ ಐಕ್ಯತೆಯನ್ನ ಬೆಳೆಸುತ್ತೆ ಅನ್ನೋದು ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ. ನೀವು ಓದಿದ್ರೆ ಗೊತ್ತಾಗುತ್ತೆ ಏನು ಉತ್ತರ ಅಂತ, ಓಕೆನಾ? ಈ ರೀತಿಯಾಗಿ ಓದ್ಬೇಕು. ನೆಕ್ಸ್ಟ್ ಇನ್ನೊಂದು ಬುಕ್ ಇದೆ, ಏನು ಫಾರ್ ಎಕ್ಸಾಂಪಲ್ 10ನೇ ತರಗತಿ ಬುಕ್. ಈಗ NEP ಬಂತಲ್ವಾ? NEP ಬೇಸ್ ಮೇಲೆ ಏನು ನಾವು ಕಲ್ತಂತದ್ದನ್ನ ರಿಯಲ್ ಟೈಮ್ ಸಿಚುವೇಶನ್ ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ನನಗೆ ಇಂಟ್ರೆಸ್ಟ್ ಇದೆ ಬ್ಯೂಟಿಷಿಯನ್ ಮೇಲೆ, ಅದ್ರ ಬಗ್ಗೆ ಓದಿ. ವೊಕೇಶನಲ್ ಅಂತ ಹೇಳ್ತೀವಲ್ವಾ, ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪಠ್ಯಪುಸ್ತಕ ಇದೆ, ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು, NSQF ಅಂದ್ರೆ ಏನಂತ ಕೇಳ್ಬೋದು ಪ್ರಶ್ನೆನ. ನೀವು NCF ಗೊತ್ತಿದೆ, ಓಕೆ, NCF ಈಸಿ ಇದೆ, ಗೊತ್ತಿದೆ. ಅದೇ ರೀತಿ NSQF ಅಂದ್ರೆ ಏನು? ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ ಅನ್ನೋದು ಯಾವಾಗ ಪರಿಚಯ ಆಯಿತು? 2013ರಲ್ಲಿ. ಮತ್ತೆ ಅಪ್ಡೇಟ್ ಯಾವಾಗ ಆಯ್ತು? 2023ರಲ್ಲಿ. ಅಪ್ಡೇಟ್ ಇದ್ದಿದ್ದು ಯಾವ್ದ್ರ ಮೇಲೆ? ಏನು NEP 2020, ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಬೇಸ್ ಮೇಲೆ ಏನ್ ಮಾಡಿದ್ರು, ಇದನ್ನ ಮತ್ತೆ ರೀಫ್ರೇಮ್ ಮಾಡಿ ನ್ಯಾಷನಲ್ ಕ್ರೆಡಿಟ್ ಫ್ರೇಮ್ವರ್ಕ್ ಜೊತೆ ಹೊಂದಾಣಿಕೆ ಮಾಡಿದ್ರು, ಓಕೆನಾ? ಈ ಒಂದು ಅಂಶ ಎಲ್ಲಿ ಸಿಗುತ್ತೆ ನಿಮ್ದು? ಕೆಲವು ಸುಮ್ಮನೆ PDF ಆಗ್ತೀವಿ ಅಥವಾ ಏನೋ ಬುಕ್ ಓದ್ತೀವಿ, ಅಲ್ಲೆಲ್ಲ ಸಿಗಲ್ಲ. ಈ ರೀತಿಯಾಗಿ ನೀವು ಪುಸ್ತಕಗಳನ್ನ ಓದೋದ್ರಿಂದ ಗೊತ್ತಾಗುತ್ತೆ ನಿಮಗೆ, ಓಕೆನಾ? ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ ಯಾವಾಗ ಬಂತು? 2013. ಯಾವಾಗ ಅಪ್ಡೇಟ್ ಆಯ್ತು? ಆ ರೀತಿಯಾಗಿ ಚಿಕ್ಕ ಚಿಕ್ಕ ಮಾಹಿತಿಗಳು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಹಾಗಾಗಿ ಈ ಎಲ್ಲ ಮಾಹಿತಿಗಳನ್ನ ನೆಗ್ಲೆಕ್ಟ್ ಮಾಡಂಗಿಲ್ಲ, ಎಲ್ಲಾ ರೀತಿಯಿಂದ ಓದ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರ್ತಾರೆ ಕೆಳಗಡೆ DSERT ಅಂತ. ಏನು DSERT ಅಂದ್ರೆ? ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಶನ್ ಅಂಡ್ ರಿಸರ್ಚ್ ಟ್ರೈನಿಂಗ್ ಅಂತ, ರಿಸರ್ಚ್ ಅಂಡ್ ಟ್ರೈನಿಂಗ್ ಅಂತ ಅಲ್ವಾ? ಆ ರೀತಿಯಾಗಿರ್ತಕ್ಕಂಥ ಸಣ್ಣ ಸಣ್ಣ ಅಂಶಗಳನ್ನು ನಾವು ಗಮನ ಹಿಡಿದು ಓದಬೇಕು. ಅದು ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಕೇಳ್ತಾರೆ, ಫಿಸಿಕಲ್ ಎಜುಕೇಶನ್ ಕ್ಷೇತ್ರದಲ್ಲಿ NSQF ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ, ಯಾವುದಕ್ಕೆ ಸಂಬಂಧಪಟ್ಟಿದೆ? ಫಾರ್ ಎಕ್ಸಾಂಪಲ್ ಇಲ್ಲಿ ಈಸಿ ಇದೆ, ಫಿಟ್ನೆಸ್, ಸ್ಪೋರ್ಟ್ಸ್ ಕೋಚಿಂಗ್, ಯೋಗ ಮತ್ತು ವೆಲ್ನೆಸ್, ಮೇಲ್ನೆಲ್ಲ ಅಂತ ನಾವು ಈಸಿಯಾಗಿ ಗೊತ್ತಾಗುತ್ತೆ. ಇದೇ ರೀತಿ ಟ್ವಿಸ್ಟ್ ಆಗಿ ಕೇಳ್ಬೋದು, ಯಾಕಂದ್ರೆ ಎಕ್ಸ್ಪರ್ಟ್ಸ್ಗಳು ತುಂಬಾ ಅಪ್ಡೇಟ್ ಆಗಿರ್ತಾರೆ. ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಂದಂಗೆ ಬರಲ್ಲ. ಹಾಗಾಗಿ ಎಕ್ಸ್ಪರ್ಟ್ಗಳ ಮೈಂಡ್ ಸೆಟ್ ತಕ್ಕಂಗೆ ಅಥವಾ ನಮ್ಮ ಈ ಲೇಟೆಸ್ಟ್ ಏನ್ ಟ್ರೆಂಡ್ ಇದೆ ಅದಕ್ಕೆ ತಕ್ಕಂಗೆ ನಾವು ಬುಕ್ಗಳನ್ನ ಓದಿ ಕ್ವಶನ್ಗಳನ್ನ ಫ್ರೇಮ್ ಮಾಡಬೇಕು. ಓಕೆ, ನಾನು ವಿಡಿಯೋ ಆರಂಭದಲ್ಲಿ ಹೇಳಿದೆ, ಒಂದು ಕ್ವಶನ್ ಪೇಪರ್ನ ನೋಡೋಣ, ಯಾವ್ಯಾವ ಅಂಶಗಳ ಮೇಲೆ ಗಮನ ಹರಿಸಿದ್ದಾರೆ ಎಕ್ಸ್ಪರ್ಟ್ಸ್ಗಳು ಅಥವಾ ಕ್ವಶನ್ ಪೇಪರ್ ಸೆಟ್ಟಿಂಗ್ ಮಾಡೋರು ಅಂತ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ 15 ಕಾನ್ಸೆಪ್ಟ್ನ ಏನ್ ಮಾಡಿದ್ದಾರೆ, ಅವರು ಕವರ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಗೇಮ್ ಅಂಡ್ ಸ್ಪೋರ್ಟ್ಸ್ ರೂಲ್ಸ್ ಅಂಡ್ ಫಂಡಮೆಂಟಲ್ಸ್, ಅದ್ರಾಗ 15 ಕ್ವಶನ್ಸ್ನ ಕವರ್ ಮಾಡಿದ್ದಾರೆ. ಆಯ್ತು, ಅನಾಟಮಿ ಫಿಸಿಯಾಲಜಿ 5 ಕ್ವಶನ್ಸ್ ಕೇಳಿದ್ದಾರೆ. ಮತ್ತೆ ಹೆಲ್ತ್ ಎಜುಕೇಶನ್ ನ್ಯೂಟ್ರಿಷನ್ 8 ಕ್ವಶನ್ಸ್ ಕೇಳಿದ್ದಾರೆ. ಅದೇ ರೀತಿ ಟೆಸ್ಟ್ ಅಂಡ್ ಮೆಜರ್ಮೆಂಟ್ 8 ಕ್ವಶನ್ ಕೇಳಿದ್ದಾರೆ. ಮತ್ತೆ ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ಅಂಡ್ ಅವಾರ್ಡ್ಸ್ ಅದ್ರ ಬಗ್ಗೆ 10 ಕ್ವಶನ್ ಕೇಳಿದ್ದಾರೆ. ಇಲ್ಲಿ ವ್ಯಾಲ್ಯೂ ಎಜುಕೇಶನ್ ನೋಡಿ, ಇಲ್ಲಿ ವ್ಯಾಲ್ಯೂ ಎಜುಕೇಶನ್, ಜನರಲ್ ಫಿಸಿಕಲ್ ಎಜುಕೇಶನ್ ಮತ್ತೆ ಸೋಷಿಯಲ್ ಅಂಡ್ ವ್ಯಾಲ್ಯೂ ಎಜುಕೇಶನ್ ಎಷ್ಟು ಮಿನಿಮಮ್ 8 ಕ್ವಶನ್ ನ ಅವ್ರು ಕವರ್ ಮಾಡಿದ್ದಾರೆ. ಈ ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋ ಒಂದು ಎಕ್ಸಾಂಪಲ್ ಕೊಟ್ಟೆ, ಆ ಒಂದು ಪಾಠ ನೀವು ಓದೇ ಇಲ್ಲ ಅಂತಂದ್ರೆ ಇದಕ್ಕೆ ಉತ್ತರ ನಾವು ಇಂಥ ಪ್ರಶ್ನೆಗಳಿಗೆ ಉತ್ತರ ಮಾಡೋದು, ಉತ್ತರ ಏನು ಕಂಡುಹಿಡಿಯೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಸಣ್ಣ ಸಣ್ಣ ಅಂಶವು ಸಹ ಈ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಅನುಕೂಲವಾಗುತ್ತೆ. ಓಕೆ, ನಾನು ಹೇಳಿದಲ್ವಾ ಕ್ವಶನ್ ಪೇಪರ್, ಆ ಒಂದು ಕ್ವಶನ್ಸ್ ಇದೆ ನೋಡಿ. ಬೈಸಿಪ್ಸ್ ಇದಕ್ಕೆ ಒಂದು ಉದಾಹರಣೆ ಆಗಿದೆ. ಆನಂತರ ಸರಿಯಾದ ಪಟ್ಟಿಯನ್ನು ಜೋಡಿಸಿ, ಆನಂತರ ಯಾವ ವಿಟಮಿನ್ ಸುಲಭವಾಗಿ ಶಾಖ ಮತ್ತು ಗಾಳಿಯಿಂದ ನಾಶವಾಗುತ್ತೆ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಏನು ಸಬ್ಜೆಕ್ಟ್ ವೈಸ್ ಕೇಳಿದ್ದಾರೆ ನೋಡಿ. ಕನ್ನಡದಲ್ಲಿ ನೋಡಿದ ತಕ್ಷಣ ನಮಗೆ ಏನು ಗಾಬರಿ ಆಗುತ್ತೆ, ನಮ್ಮ ಸಬ್ಜೆಕ್ಟ್ ಎಸ್ಪೆಷಲಿ, ಓಕೆನಾ? ಹಾಗಾಗಿ ನೀವು ಇಂಗ್ಲಿಷ್ ಕ್ವಶನ್ಸ್ಗಳನ್ನ ನೋಡಿ ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಕೆಲವು ಇಂಗ್ಲಿಷ್ ವರ್ಡ್ ಅರ್ಥ ಆಗಿಲ್ಲ ಅಂದ್ರೆ ಕನ್ನಡ ನೋಡಿ ಕ್ವಶನ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಇದೆ ನೋಡಿ, ಅದೇ biceps is an example of flexor muscle, extension muscle, adductor, abductor.
ಇಂಗ್ಲೀಷಲ್ಲಿ ಈಸಿ ಓದ್ಬೋದು. ಈ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ದಿ ಫಾಲೋಯಿಂಗ್, ಕಾಲರ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಚಿಕನ್ ಫಾಕ್ಸು, ಟ್ಯೂಬರ್ಕ್ಯುಲೋಸಿಸ್, ಲೆಪ್ರಸಿ ಯಾವುದು, ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಇಂಗ್ಲಿಷ್ ಪ್ರಶ್ನೆಗಳನ್ನು ಆದಷ್ಟು ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ನಮ್ಮ ಸಬ್ಜೆಕ್ಟ್ ಪ್ರಶ್ನೆಗಳು ಸೈಂಟಿಫಿಕ್ ಆಗಿರುತ್ತೆ. ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಕೇಳಿದಾನೆ, ಏನು ಫ್ಲೆಕ್ಸಿಬಿಲಿಟಿಗೆ ಒಂದು ನಮ್ಯತೆ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ. ಅಂದ್ರೆ ಕನ್ನಡದಲ್ಲಿ ನಮ್ಯತೆ ಅನ್ನೋದು ಕರೆಕ್ಟ್, ಬಟ್ ನಾನು ಕೇಳಿಲ್ಲ. ಫ್ಲೆಕ್ಸಿಬಿಲಿಟಿ ಅಂದ್ರೆ ಈಸಿ ಟು ಅಂಡರ್ಸ್ಟ್ಯಾಂಡ್. ಹಾಗಾಗಿ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ಆದಷ್ಟು ಓದಲಿಕ್ಕೆ ನೀವು ಟ್ರೈ ಮಾಡಿ. ಓಕೆ, ಇಲ್ಲಿದೆ ನೋಡಿ, ಮ್ಯಾಥ್ಸ್ ದಿ ಫಾಲೋವಿಂಗ್ ಕೊಟ್ಟಿದ್ದಾರೆ. ಏನು ರಾಜಾರಾಮ್ ಮೋಹನ್ ರಾಯಿ, ಮೋಹನ್ ಮಾಳವೀಯ, ಈಶ್ವರ್ ಚಂದ್ರ ವಿದ್ಯಾಸಾಗರ್, ಸರ್ವಪಲ್ಲಿ ರಾಧಾಕೃಷ್ಣನ್, ಇವ್ರಿಗೆ ಸಂಬಂಧಪಟ್ಟಂಗೆ ನಾನು ಹೇಳಿದಲ್ವಾ, ವಿವೇಕಾನಂದ ಅವ್ರದ್ದು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆ ರೀತಿಯಾದ ಹೇಳಿಕೆಗಳನ್ನು ಈ ರೀತಿ ಕೊಡೋ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಎಲ್ಲ ಅಂಶಗಳನ್ನ ಗಮನ ಇಟ್ಕೊಂಡು ಒಂದು ಟೆಕ್ಸ್ಟ್ ಬುಕ್ನ ಪಠ್ಯ ಪುಸ್ತಕನ ನೀವು ಓದ್ಬೇಕಾಗುತ್ತೆ. ಓಕೆನಾ? ಇದು ಅತ್ಯಂತ ಕಡಿಮೆ ಸಮಯ, ಸಾರಿ ಎಷ್ಟು 12 ನಿಮಿಷ ತಗೊಂಡಿನಿ. 12 ನಿಮಿಷದಲ್ಲಿ ಮುಗಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಓಕೆನಾ? ನೀವು ಆದಷ್ಟು ಎಲ್ಲ ಅಂಶಗಳ ಆಧಾರದ ಮೇಲೆ ಟೆಕ್ಸ್ಟ್ ಬುಕ್ನ ಓದಲಿಕ್ಕೆ ಟ್ರೈ ಮಾಡಿ. ಇದಿಷ್ಟು ಇವತ್ತಿನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಆಯ್ತಾ? ಇನ್ನೇನೋ ಬೇರೆ ಮಾಹಿತಿ ಬೇಕಾದ್ರೆ, ಯಾವುದೋ ಒಂದು ಕಾನ್ಸೆಪ್ಟ್ ಬಗ್ಗೆ ಏನೇ ಬೇಕಾದ್ರೂ ನನಗೆ ಒಂದು ಏನೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಒಂದು ಟೆಕ್ಸ್ಟ್ ಮಾಡಿ, ಆ ಒಂದು ಕಾನ್ಸೆಪ್ಟ್ ಅನ್ನ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್.